ಎಷ್ಟೋ ಜನ ಹೇಳ್ತಾರೆ, ಈ ದೇವಸ್ಥಾನ ಇವಾಗ ಇದ್ದದ್ದು, ಈ ಮೂರ್ತಿ ಆದ್ಮೇಲೆ ಬಂದದ್ದು, ಈಗ ಮೂರ್ತಿ ಮಾಡಿಬಿಟ್ಟವ್ರೆ, ಇವಾಗ ನಿನ್ನೆ ಅವತ್ತಾರೆ ಕಟ್ಟಿರೋ ಒಂದು ಕ್ಷೇತ್ರ ಅಂತ. ಅಲ್ಲ, ಇದ್ರ ಹಿನ್ನೆಲೆ ಇನ್ನೂ ಐತೆ. ಯಾಕೆಂದರೆ ನನಗೆ ಸಿಕ್ಕಿರೋ ಮೂರ್ತಿ ದೇವರು ನನ್ನ ನಂಬಿಕೆಯಲ್ಲಿ ಹೆಂಗೆ ತಗೋ ಹೋದ್ರೂ ದೇವರ ಆಶೀರ್ವಾದ. ದೇವರು ಎಲ್ಲೂ ಏನೂ ಕೇಳ್ತಾ ಇಲ್ಲ. ಇದೊಂದು ದಂಧೆ, ಇದೊಂದು ಮತ್ತೊಂದು ದುಡ್ಡು ಮಾಡೋಕ್ಕೆ ಇದೊಂದು ವ್ಯವಸ್ಥಿತ, ಇದೊಂದು ಈಜಿ. ಈ ಮಾತು ಹೇಳ್ಬೇಕಾದ್ರೂ ಕೂಡ ತುಂಬ ಭಾವುಕರಾದ್ರಿ ನೀವು. ನಾನು ದೇವಿ ಹತ್ರ ಹೋದಾಗ ಒಂದೇ ಒಂದು ತಾಯಿ ಹೇಳೋದು, ಮತ್ತೆ ನಿನ್ನ ಕ್ಷೇತ್ರಕ್ಕೆ ಯಾರು ಬರ್ತಾರೋ ಅವ್ರಿಗೆ ಹಸುವಿಂದ ಕಳಿಸ್ಬೇಡ, ಪ್ರತಿಯೊಬ್ಬರಿಗೂ ತೃಪ್ತಿಯಾಗಿ ನೀನು ಕಳಿಸ್ಕೊಡು. ಅವತ್ತು ಒಂದು ಮಸ್ತಕಾಭಿಷೇಕ, ಒಂದು ಭೀಮನ ಅಮಾವಾಸ್ಯೆಗೆ 5,000 10,000 ಇರ್ತಾರೆ. 5 ವರ್ಷ ತಿರುಗಿ ನೋಡಿದ್ರೆ ಅದೇ ಭೀಮನ ಅಮಾವಾಸ್ಯೆ, ಅದೇ ಕಾರ್ಯಕ್ರಮಗಳಿಗೆ 5 ಲಕ್ಷ ಜನ ಸೇರ್ತಾರೆ. ಹೇಗೆ ಗುರುಗಳೇ ಇದೆಲ್ಲ? ಆ ಪವಾಡ ಎಷ್ಟು ಮಟ್ಟಿಗೆ ಆಗುತ್ತೆ, ಆ ಶಕ್ತಿ ಎಷ್ಟು ಮಟ್ಟಿಗಿದೆ ಈ ಕ್ಷೇತ್ರದಲ್ಲಿ ಅಂತ? ಅದರಲ್ಲಿ ಇನ್ನೂ ಒಂದು ನಡೀತದೆ. ಏನು ನಡೀತದೆ ಅಂದರೆ 2023ನೇ ಇಸ್ವಿಲಿ ನಮ್ಮ ಈ ಕ್ಷೇತ್ರದ ಒಂದು ಪದ್ಧತಿ ಏನಾಗಿದೆ ಅಂದರೆ, 2011ನೇ ಇಸ್ವಿಯಿಂದನೂ ಒಂದಲ್ಲ ಒಂದು ಕಾರ್ಯಕ್ರಮಗಳು ಪ್ರತಿ ಭೀಮನ ಅಮಾವಾಸ್ಯೆಯಲ್ಲಿ ಏನಾರ ಒಂದು ಹೊಸ ಜಾಯಿನ್ ಆಗ್ತಾ ಇರ್ತದೆ. ಒಂದೊಂದು 2011ರಿಂದ ಎಷ್ಟೋ ಜನ ಹೇಳ್ತಾರೆ, ಈ ದೇವಸ್ಥಾನ ಇವಾಗ ಇದ್ದದ್ದು, ಈ ಮೂರ್ತಿ ಆದ್ಮೇಲೆ ಬಂದದ್ದು, ಈಗ ಮೂರ್ತಿ ಮಾಡಿಬಿಟ್ಟವ್ರೆ, ಇವಾಗ ನಿನ್ನೆ ಅವತ್ತಾರೆ ಕಟ್ಟಿರೋ ಒಂದು ಕ್ಷೇತ್ರ ಅಂತ. ಅಲ್ಲ, ಇದ್ರ ಹಿನ್ನೆಲೆ ಇನ್ನೂ ಐತೆ. ಯಾಕೆಂದರೆ ನನಗೆ ಸಿಕ್ಕಿರೋ ಮೂರ್ತಿ, ನಾನು 14 ವರ್ಷದಲ್ಲಿ ಆಟ ಆಡ್ತಾ ಇದ್ದಂಥ ಸಂದರ್ಭ, ಆವಾಗ ನಾನು 7th ಓದ್ತಾ ಇದ್ದೆ. ಇವಾಗ ಏಜ್ ಎಷ್ಟು, ಆವಾಗ ನನಗೆ ಏಜ್ ಎಷ್ಟಿತ್ತು, ಎಲ್ಲರೂ ಕುಂತ್ಕೊಂಡು ಅರ್ಥ ಮಾಡ್ಕೋಬೇಕಂದ್ರೆ ಸತ್ಯ ಪ್ರಮಾಣಿಸ್ ನೋಡಿ ಅಂತ ಹೇಳೋದು ಇದಕ್ಕೇನೆ. ಅದೇ ರೀತಿ ಒಳಗಡೆ 2021ರಲ್ಲಿ ಇದಾಯಿತು, ಮೂರ್ತಿ ಲೋಕಾರ್ಪಣೆ ಆಯಿತು. 22ರಲ್ಲಿ ಮಹಾಮಸ್ತಾಭಿಷೇಕ ಆಯಿತು. 23ರಲ್ಲಿ ಒಂದು ಘಟನೆ ನಡೀತದೆ ನಮಗೆ. 23ರಲ್ಲಿ ಒಂದು ಘಟನೆ ಹೆಂಗೆ ನಡೀತದೆ ಅಂತಂದರೆ, ನಮ್ಮಲ್ಲಿ ತಂತ್ರ ಭಾಗದ ಒಂದು ಸತಚಂಡಿಕ ಮಹಾಯಾಗ ಮಾಡಬೇಕು ಅಂತ ಯಾರೋ ಒಬ್ರು ಹೇಳ್ತಾರೆ. ಆಯಿತು ಮಾಡಿಸೋಣ ಅಂತಂದ್ಬಿಟ್ಟು 7 ದಿನದ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ತೀರ್ಮಾನ ಮಾಡ್ತೀವಿ. ಒಂದು ಸತಚಂಡಿಕ ಮಹಾಯಾಗನ ಏನು ದೇವಿ ಕೂರಿಸಿದ್ವಿ, ದೇವಿಯಿಂದ ಕೆಳಗಡೆ ಒಂದು ಚಕ್ರಮಂಡಲಗಳನ್ನು ಹಾಕಿ ಇಂದಿನ ಏನೋ ಮಾಡಿದ್ರಂತೆ ಆ ಥರ ನಾವು ಇಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಒಬ್ಬರು ಋತ್ವಿಕರುಗಳ ಕರ್ಕೊಂಡು ಅವರ ಮುಂದಾಳತ್ವದಲ್ಲಿ ಮಾಡೋಕ್ಕೆ ಅಂತ ಪ್ರಯತ್ನ ಪಡ್ತೀವಿ. 2023 ಜುಲೈ 11ನೇ ತಾರೀಕಲ್ಲಿ ಪ್ರಾರಂಭ ಮಾಡ್ತೀವಿ. 14-17 ಮುಕ್ತಾಯ ಮಾಡ್ತೀವಿ. 17ಕ್ಕೆ ಇರ್ಬೋದು ಅನ್ಕೋತೀನಿ, 17ಕ್ಕೆ ಮುಕ್ತಾಯ ಮಾಡ್ತಿಲ್ಲ. ಮುಕ್ತಾಯ ಮಾಡುವಂಥ ಸಂದರ್ಭದಲ್ಲಿ ಏನಾಗ್ತದೆ ಅಂತಂದರೆ, ಅವಾಗಲೂ ಇಷ್ಟೇ, ನಮ್ಮಲ್ಲಿ ಮಡಕೆ ಮಾಡಿ ಹೋಮ ಮಾಡೋ ವ್ಯವಸ್ಥೆ ಇಲ್ಲ. ಇದೀ ಥರ ಮಾಡಬಾರ್ದು, ಇದೀ ಥರ ಮಾಡಬೇಕು, ಇದೀ ಥರ ಮಾಡಬೇಕು, ಇದೀ ಥರ ಮಾಡಬೇಕು ಅಂತ ಹೇಳೋಂಥ ಒಂದು ಸಂದರ್ಭ ಆಗ್ತದೆ. ನಾನು ಅವಾಗಲೂ ಅಷ್ಟೇ, ನಂದೊಂದು ಸಿದ್ಧಾಂತ ಹೆಂಗೆ ಅಂತಂದರೆ, ದೇವರು ನನ್ನ ನಂಬಿಕೆಯಲ್ಲಿ ಹೆಂಗೆ ತಗೋ ಹೋದ್ರೂ ದೇವರ ಆಶೀರ್ವಾದ. ದೇವರು ಎಲ್ಲೂ ಏನೂ ಕೇಳ್ತಾ ಇಲ್ಲ, ಕೇಳಲ್ಲ. ನಾವು ಈಗ ಮಾಡು ಅಂತ ಹೇಳ್ತೀವಿ, ನಾವು ಮಾಡಿಸ್ತಾನೆ ಅನ್ನೋಂಥ ವ್ಯಕ್ತಿ ತಂದ್ರೆ ನಾನೇನು ಮಾಡ್ತೀನಿ, ಸರಿ ಆಯಿತು ಅಂತಂದ್ಬಿಟ್ಟು ಮಾಡ್ತೀನಿ. ಅದು ಒಂದು ಮಟ್ಟದಲ್ಲಿ ತುಂಬ ಯಶಸ್ಸಾಗ್ತದೆ. ಯಾವ ಮಟ್ಟದಲ್ಲಿ ಯಶಸ್ಸಾಗ್ತದೆ ಅಂತಂದರೆ, ಆ 2023 1000 ಅಂತ ಇದ್ದದ್ದು ಲಕ್ಷ ನೋಡೋದು ಜಾಗ ಸಂದರ್ಭ. 1000 ಅಂತ ಏನಿತ್ತು, 5,000 2023 ಆ ಸತಚಂಡಿಕ ಯಾಗದಲ್ಲಿ ಈ ಲಕ್ಷ ಅಂತ ತೋರಿಸ್ತದೆ. ಅದಾದಮೇಲೆ ಧಾರ್ಮಿಕ ಕ್ಷೇತ್ರ ಒಂದೊಂದೇ ಮೈಲುಗಲ್ಲಾಗಲಿಕ್ಕೆ ಶುರುವಾಗ್ತದೆ. ನಾನೇನು ಮಾಡ್ತೀನಿ, ಅದಾದ ನಂತರನೇ ಪಟ್ಟಂತ ಇಮ್ಮಿಡಿಯೇಟ್ಲಿ ನನ್ನ ಒಂದು ಅಭಿಲಾಷೆ ಏನು ಅಂದರೆ, ಆ ದೇವಿ ಕೆಳಗಡೆ ಒಂದು ಸುಸರ್ಜಿತವಾದಂಥ ಒಂದು ಮ್ಯೂಸಿಯಂ ಮಾಡಬೇಕು ಅಂತ ಪ್ರಯತ್ನ ಮಾಡ್ತೀನಿ. 2023ಕ್ಕೆ ನಮ್ಮದು ಹೋಮ ಆದ ತಕ್ಷಣವೇ ಮ್ಯೂಸಿಯಂ ಶುರು ಮಾಡಿಸ್ತೀನಿ ಕೆಲಸ. ಒಳಗಡೆ 10 ಪಡಗೋದು ಮ್ಯೂಸಿಯಂ ಕೆಲಸ ಶುರುವಾಗ್ತದೆ. ಹೋಗ್ತಾ 2024ರಲ್ಲಿ ಮತ್ತೆ ಆ ಮ್ಯೂಸಿಯಂ ಲೋಕಾರ್ಪಣೆ ಆಗ್ತದೆ. 2023ರಲ್ಲಿ ಇದಾಯಿತು, 24ಕ್ಕೆ ಮ್ಯೂಸಿಯಂ ಓಪನ್ ಆಯಿತು. ಮತ್ತು ದೇವಿಗೊಂದು ರಥನವೇ ಸಮರ್ಪಣೆ ಮಾಡಿದಂಥ ಒಂದು ಸಂದರ್ಭವೂ ಆಗ್ತದೆ. ಇದ್ರ ಜೊತೆಗೆ ಆ ದೇವಿಯ ಹಿಂದ್ಗಡೆಯಿಂದ ಒಂದು ಜಲಪಾತವು ಕೂಡ ರೆಡಿಯಾಗಿದೆ. ಆ ಜಲಪಾತ ಏನು ಮಾಡೋದು ಅಂದರೆ 2025ಕ್ಕೆ ಕೊಟ್ಟು, ಅಂದರೆ ಒಂದೊಂದು ವರ್ಷಕ್ಕೂ ಒಂದೊಂದು ಹೊಸದಾಗಿ ಆ್ಯಡ್ ಆಗ್ತಾ ಮಾಡೋದು. 2025ಕ್ಕೆ ಕಳೆದಂಥ ಭೀಮನ ಅಮಾವಾಸ್ಯೆಯಲ್ಲಿ ಮಾಡ್ದು. ಹಾಗೆ ದೇವಿ ಒಂದು ಆಶೀರ್ವಾದ, ದೇವಿ ಒಂದು ಮಹಿಮೆ, ಎಲ್ಲ ದೇವಿ ಇಚ್ಛೆ. ಯಾಕೆಂದರೆ ನಾನು ಮಾಡ್ತೀನಿ ಅಂತಂದರೆ ಅದು ಸುಲಭ ಮಾಡೋದು ಅನ್ನೋದು ಅನ್ಬೋದು. ಮಾಡಿಸ್ಕೊಳ್ಳೋಕ್ಕೆ
ಅವಳಿಗೂ ಬೇಕು, ನನಗೆ ಬೇಕು ನೀನು ಮಾಡು ಅಂತಿದ್ರು ಮಾತ್ರ ನಾವು ಮಾಡೋಕ್ಕೆ ಸಾಧ್ಯ. ನಿಮ್ಮ ಮತ್ತು ತಾಯಿಯ ಅಮ್ಮನ ಸಂಬಂಧ ಹೇಗೆ ಆ್ಯಕ್ಚುಲಿ? ಅಂದರೆ ಮಾತಾಡ್ತಾರೆ ಅಂತಾರೆ ಕಾಮನ್ ಆಗಿ. ಈಗ ನಾನು ಕೂಡ ಏನಾದ್ರು ಕೂತ್ಕೊಂಡಾಗ ಹಿಂಗಾಗಿದೆ ಅಮ್ಮ, ಏನು ಮಾಡಬೇಕು, ನಮ್ಮ ಕಷ್ಟ, ಪ್ರತಿಯೊಬ್ಬರು ಕೂಡ ಅದನ್ನು ತುಂಬ ನಮ್ದವರು ಆ ಸಂಬಂಧಗಳನ್ನ ಬೆಳೆಸ್ಕೋತಾರೆ, ತಾಯಿ ಮಗ ಈ ರೀತಿಯಾಗಿ. ಬಟ್ ನೀವು ಎಲ್ಲ ಕಾರ್ಯಕ್ರಮಗಳು ಮಾಡುವಂಥ ಸಂದರ್ಭದಲ್ಲಿ ತಾಯಿ ಬಳಿ ಏನಂತ ಕೇಳ್ತೀರಿ? ಅದು ಮಾಡಿಸ್ಕೊಳ್ಳೋಕ್ಕೆ ತಾಯಿ ಎಷ್ಟು ಉತ್ಸುಕಲಾಗಿದ್ದಾಳೆ ಅಂತೇಳಿ? ನಾನು ಪ್ರತಿ ಕ್ಷಣ ಪ್ರತಿ ಸಂದರ್ಭದಲ್ಲೂ ಪ್ರತಿನಿತ್ಯ ನನ್ನ ದೇವಿಗೆ ಒಂದು ನಮಸ್ಕಾರ ಹಾಕ್ಬೇಕಾದ್ರೆ ನನಗೆ ಕೇಳೋದೊಂದೇ, ನನಗೆ ಯಾವತ್ತೂ ನನಗೆ ಹಣ ಕೊಡು. ಯಾಕಂದರೆ ಇದು ನನ್ನ ಆತ್ಮವ ಎದೆ ಮುಟ್ಟಿ ನನ್ನ ಎದೆ ಮೇಲೆ ಕೈ ಇಟ್ಟು ನಾನು ಹೇಳ್ತಾ ಇರೋಂಥ ಮಾತಿದು. ನಾನು ನನ್ನ ಯಾರನ್ನೋ ನಂಬಿಸೋಕ್ಕೆ ಮೆಚ್ಚಿಸೋಕ್ಕೋಸ್ಕರ ಹೇಳೋತ್ತಲ್ಲ. ಯಾಕಂದರೆ ಪ್ರತಿಯೊಬ್ಬರಿಗೂ ಯಾರಿಗೇ ಇರ್ಬೋದು, ಯಾರ ಮೇಲೆ ಪ್ರಮಾಣದು ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಹೋಗೋಕ್ಕಾಗಲ್ಲ. ಯಾಕಂದರೆ ಇದು ನನ್ನ ಆತ್ಮಸಾಕ್ಷಿ ನನ್ನ ಎದೆ ಮೇಲೆ ಕೈ ಇಟ್ಕೊಂಡು ಹೇಳುವಂಥದ್ದು. ನಾನು ದೇವಿ ಹತ್ರ ಹೋದಾಗ ಒಂದೇ ಒಂದು ತಾಯಿ ಹೇಳೋದು, ತಾಯಿ ನೀನು ನಿನ್ನ ಬಾಕ್ಲಿಗೆ ಯಾರು ತಲೆ ಬಗ್ಗೆ ಬರ್ತಾರೋ, ನಿನ್ನ ನಂಬಿ ಯಾರು ಬರ್ತಾರೋ ಅವರಿಗೆಲ್ಲ ಒಳ್ಳೇದು ಮಾಡು. ಮತ್ತು ನಿನ್ನ ಕ್ಷೇತ್ರಕ್ಕೆ ಯಾರು ಬರ್ತಾರೋ ಅವ್ರಿಗೆ ಹಸುವಿಂದ ಕಳಿಸ್ಬೇಡ. ಪ್ರತಿಯೊಬ್ಬರಿಗೂ ತೃಪ್ತಿಯಾಗಿ ನೀನು ಕಳಿಸ್ಕೊಡು. ಮತ್ತು ನಿನ್ನ ಕೆಲಸಕ್ಕೆ ನಾವೇನು ಕೈ ಹಾಕ್ತೀವೋ ಅದನ್ನು ನಿನಗೆ ಯಾವ ರೀತಿ ಬೇಕೋ ಆ ರೀತಿ ನೀನೇ ಮಾಡಿಸ್ಕೊ. ನಾನು ಮಾಡಲ್ಲ, ನೀನು ಮಾಡಿಸ್ಕೊ. ನಿನ್ಗೆ ಹೆಂಗೆ ಕಂಗೆ ನೀನು ಮಾಡಿಸ್ಕೊ. ನನಗೆ ತಕ್ಕಂತೆ ನನಗೆ ಇಷ್ಟಪಟ್ಟಂಗೆ ಮತ್ತೊಬ್ರಿಗೆ ಇಷ್ಟಪಟ್ಟಂಗೆ ನೀನು ಮಾಡಿಸ್ಬೇಡ ಅಂತ ಮೊದಲೇ ಆ ದೇವಿಗೆ ಒಂದು ಸಂಕಲ್ಪ ಇಡ್ತೀನಿ. ಆ ಸಂಕಲ್ಪ ಇಟ್ಟಾಗ ಆ ಸಂಕಲ್ಪ ಇಡುವಂಥ ಒಂದು ಸಂದರ್ಭದಲ್ಲಿ ನನಗೆ ಮನಸ್ಥಿತಿಗೆ ಇಲ್ಲ ಇದೇನೋ ಒಂದು ಸ್ವಲ್ಪ ಏನೋ ಮಾಡ್ಬೋದು ಅಂತ ಮನಸ್ಸು ಉಲ್ಲಾಸ ಆದರೆ, ಒಂದು ತೃಪ್ತಿ ಆದರೆ, ಒಂದು ನೆಮ್ಮದಿ ಆದರೆ ನಾನು ಪಟ್ಟಂತ ಬಂದು ಕೈ ಹಾಕ್ತೀನಿ.